ಜಯಂತ್ ಅವರ ವಿಚಿತ್ರ ಪ್ರೀತಿಯನ್ನ ಕಂಡು ಜಾನ್ವಿ ಬೆರಗಾಗಿದ್ದಾಳೆ. ನಿಜಕ್ಕೂ ಕೂಡ ನೋಡಿದ್ರೇನೆ ಬಹಳಷ್ಟು ರೀತಿಯಲ್ಲಿ ವಿಚಿತ್ರ ಅನಿಸುತ್ತೆ, ಜೊತೆಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತೆ ಭಯ ಕೂಡ ಆಗುತ್ತೆ. ಪಾಪ ಜಾನ್ವಿ ಯಾವ ರೀತಿ ಇನ್ ಮುಂದೆ ನರಕ ಅನುಭವಿಸ್ತಾಳೆ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಜಿರ್ಲೆ ಮೈ ಮೇಲೆ ಬಂದ್ಬಿಡುತ್ತೆ. ಆ ಒಂದು ಜಿರ್ಲೆ ಏನ್ ಮಾಡ್ತಾನೆ ಗೊತ್ತಾ ಜಯಂತ್, ಅದನ್ನ ಒಂದು ಹಾಲ್ಗೆ ಹಾಕೊಂಡು ಲೋಟಕ್ಕೆ ಹಾಕೊಂಡು ಹಾಗೆ ಕಟ್ಟ ಅಂತ ಕುಡುಗ್ ಬಿಡುತ್ತೆ. ಇದನ್ನ ನೋಡಿದಂತ ಜಾನ್ವಿಗೆ ಫುಲ್ ಶಾಕ್ ಆಗುತ್ತೆ. ಅದೇ ರೀತಿ ಜನರಿಗೂ ಕೂಡ ಏನ್ ಈ ರೀತಿ ಎಲ್ಲ ಜಯಂತ್ ಮಾಡ್ತಿದ್ದಾನಲ್ಲ, ಏನಕ್ಕೆ ಈ ತರ ಎಲ್ಲ ನಡ್ಕೋತಾ ಇದ್ದಾನೆ, ಇವನ ವರ್ತನೆಯ ಸರಿ ಇಲ್ವಲ್ಲ ಅಂತ ಸಾಕಷ್ಟು ಜನರಿಗೆ ಅನುಮಾನವೂ ಕೂಡ ಮೂಡುತ್ತೆ. ನೀವು ಕೂಡ ನೋಡಿರ್ಬೋದು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ತಿದೆ. ಬಹಳಷ್ಟು ಟ್ವಿಸ್ಟ್. ಈಗ ಅಸಲಿ ಕತೆ, ಈಗ ಅಸಲಿ ಆಟ ಶುರು ಆಗ್ತಿದೆ. ಮದುವೆ ಅನ್ನೋ ಸಲೀಸಾಗಿ ನಡೆದೋಯ್ತು, ಆದ್ರೆ ಇನ್ ಮುಂದೆ ಅಷ್ಟು ಸುಲಭ ಅಲ್ಲ ದಾರಿ. ಜಾನ್ವಿಯ ದಾರಿ ತುಂಬಾನೇ ಕಷ್ಟಕರವಾಗಿರುತ್ತೆ. ಜಾನ್ವಿ ಒಂದೊಂದು ದಿನ ಒಂದೊಂದು ಕ್ಷಣವೂ ಕೂಡ ಒಂದು ನರಕ ಅನುಭವಿಸಕ್ಕೆ ರೆಡಿ ಆಗ್ಬೇಕಾಗಿದೆ. ಯಾಕೆಂದ್ರೆ ಜಯಂತನ ಅಸಲಿ ಆಟ, ಅಸಲಿ ಮುಖ ಈಗ ಶುರುವಾಗೋಕೆ ಮುಂದಾಗೋತಿದೆ. ಬಹಳಷ್ಟು ಟ್ವಿಸ್ಟ್ ಗಳು ಕೂಡ ಬರಲಿದೆ. ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ತುಂಬಾ ಜನರಿಗೂ ಕೂಡ ಇಷ್ಟವಾಗ್ತಿದೆ. ಪ್ರತಿಯೊಬ್ಬರು ಕೂಡ ಮೆಚ್ಕೊಂಡಿದ್ದಾರೆ. 8 ಗಂಟೆಗೆ ಅದ್ಭುತವಾದಂತಹ ಕಾರ್ಯಕ್ರಮ ಅದಾಗಿರುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡದೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟವಾಗ್ತಿದ್ಯಾ? ಇದ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ. ಮಿಸ್ ಮಾಡಿದೆಲ್ಲರೂ ಕೂಡ ಟಿವಿ ಎಪಿಸೋಡ್ ಅನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಇಷ್ಟ ಪಡೋದು ಗ್ಯಾರಂಟಿ. ಯಾಕಂದ್ರೆ ಆ ರೀತಿಯ ಒಂದು ಟ್ವಿಸ್ಟ್ ಗಳು, ಆ ರೀತಿಯ ಒಂದು ಬದಲಾವಣೆಗಳು, ಎಷ್ಟು ಚಕ್ಕದಾಗಿ ಬದಲಾವಣೆಗಳು ತಗೊಂಡಿದೆ ನೀವು ಇಲ್ಲಿ ನೋಡಬಹುದು. ಜಯಂತ್ ಎಷ್ಟೋ ಒಳ್ಳೆಯವನಾಗಿದ್ದ, ಆದ್ರೆ ನೋಡಿದ್ರೆ ಈ ರೀತಿಯ ಒಂದು ವರ್ತನೆ ಕಂಡು ಕಂಪ್ಲೀಟ್ ಎಲ್ಲರೂ ಕೂಡ ದಂಗಾಗಿದ್ದಾರೆ. ನಿಜಕ್ಕೂ ಕೂಡ ಜಯಂತ್ ಈ ರೀತಿ ನಡೆದುಕೊಳ್ತೇನೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಈ ರೀತಿ ಎಲ್ಲ ಒಂದು ಆಳಿಗೆ ಹಾಕೊಂಡು ಜಿಲ್ಲೆ ಹಾಕೊಂಡು ಕುಡಿತಾರೆ ಯಾರಾದ್ರು, ಅದು ಜಯಂತ್ ಮಾಡಕ್ಕೆ ಮಾತ್ರ ಸಾಧ್ಯ. ಈತನ ಒಂದು ವರ್ತನೆ ಅಭಿಮಾನಿಗಳಿಗೂ ಕೂಡ ಶಾಕ್ ತರಿಸಿದೆ. ಇನ್ನ ಜಾನ್ವಿ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾಳೆ, ಎಷ್ಟರ ಮಟ್ಟಿಗೆ ಆಕೆಗೆ ಒಂದು ಶಾಕ್ ಆಗಿರ್ಬೋದು, ನೀವು ಅದರಲ್ಲಿ ಯೋಚನೆ ಮಾಡ್ಬೋದು.